ನಮಸ್ಕಾರ ಫ್ರೆಂಡ್ಸ್. ಒಂದು ಸಂಜೆ ಲಾವೊತ್ತಿರೋ ಹುಡುಗಿ ಚೈತ್ರ ಅನ್ನೋಳು ತುಂಬ ಗಾಬರಿಯಿಂದ ಮನೆಗೆ ಬರ್ತಾಳೆ. ಹಂಗೆ ಬಂದವಳು ತುಂಬ ಭಯ ಪಟ್ಕೊಂಡು ಅವಳು ರೂಮಲ್ಲಿ ಏನೋ ಹುಡುಕ್ತಿರ್ತಾಳೆ. ಅವಳು ಹಂಗೆಲ್ಲ ಕಿತ್ತಾಕ್ತಿರೋದು ನೋಡಿದ್ದ ಅವ್ರಮ್ಮ, ಯಾಕೆ ಚೈತ್ರ, ಏನಾಯ್ತು, ಏನು ಬೇಕು ಅಂತ ಕೇಳ್ತಾರೆ. ಆದರೆ ಚೈತ್ರ ಅವ್ರನ್ನ ಒಂಥರ ಗುರಾಯಿಸ್ತಾಳೆ. ಅದನ್ನ ನೋಡಿದ್ದ ಅವ್ರಮ್ಮ ಸ್ವಲ್ಪ ಭಯ ಪಡ್ತಾರೆ. ಆಮೇಲೆ ಚೈತ್ರ ಒಂದು ಬ್ಯಾಗ್ ಎತ್ಕೊಂಡು ಎಲ್ಗೋ ಹೊರಡಕ್ಕೆ ರೆಡಿ ಆಗ್ತಾಳೆ. ಇದೆಲ್ಲ ನೋಡಿದ್ದ ಅವ್ರಮ್ಮ, ಇವಳಿಗೇನೋ ಆಗಿದೆ ಅಂತ ದೇವ್ರ ಮನೆಗೆ ಬಂದವರು ಒಂದು ಆರತಿ ತಟ್ಟೆ ತೊಗೊಂಬಂದು, ನೋಡ್ ಚೈತ್ರ, ಯಾರಿಗೋ ತೊಂದರೆ ಆಗ್ತಿದೆ, ಅದಕ್ಕೆ ನೀನು ಹಿಂಗೆ ಆಡ್ತಿದ್ಯಾ ಅಂತ ಗೊತ್ತು, ನಾನು ನಿಂಗೇನು ಕೇಳಲ್ಲ, ನಿನ್ನ ತಡೆಯೋದು ಇಲ್ಲ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತ ಅವಳು ಮುಂದೆ ಆರತಿ ತಟ್ಟೆ ಹಿಡಿತಾರೆ. ಅದ್ರ ಮೇಲೆ ಚೈತ್ರ ಕೈ ಇಟ್ಟಿದ ತಕ್ಷಣ ಆರತಿ ತಟ್ಟೆ ಅಚಾನಕ್ಕಾಗಿ ಆರೋಗುತ್ತೆ. ಅವ್ರ ಮನೆ ಆಚೆ ಒಂದು ಬೆಕ್ಕು ಭಯಾನಕವಾಗಿ ಕಿರ್ಚುತ್ತೆ. ಇದೆಲ್ಲ ನೋಡಿ ಚೈತ್ರ ಅವ್ರ ಅಮ್ಮಂಗೆ ಭಯ ಆಗುತ್ತೆ. ಇದೆಲ್ಲ ಅಪಶಕುನ ಅನ್ಸುತ್ತೆ. ಸೊ ಅವತ್ತು ರಾತ್ರಿ ತುಂಬ ಮಳೆ ಬರ್ತಿದ್ರು. ಚೈತ್ರ ಅವಳು ಕಾರ್ ತೊಗೊಂಡು ಎಲ್ಗೋ ಹೊರಡ್ತಾಳೆ. ಅವಳ ಮನೆ ಮೇಲಿಂದ ಯಾರೋ ಒಬ್ಳು ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿರ್ತಾಳೆ. ಅವತ್ತು ರಾತ್ರಿ ತುಂಬ ಕತ್ಲಾಗಿರುತ್ತೆ, ಮಳೆನೂ ಜೋರಾಗಿ ಬರ್ತಿರುತ್ತೆ. ಹಂಗೆ ಹೊರಟಿದ್ದ ಚೈತ್ರನ ಕಾರ್ ಒಂದು ಕೆರೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆ ಕೆರೆ ಹೆಸರು ಬೆಟ್ಟದ ಕೆರೆ ಅಂತ. ಜನ ಹೇಳೋ ಪ್ರಕಾರ ಅಲ್ಲಿ ಯಾವುದೋ ಒಂದು ಆತ್ಮ ಇದೆ. ಅವಳ ಹೆಸರು ಕಾವ್ಯ ಅಂತ. ಆ ಕೆರೆ ಹತ್ರ ರಾತ್ರಿ ಹೊತ್ತು ಯಾರೇ ಓಡಾಡಿದ್ರು ಕಾಣೆ ಆಗ್ತಾರೆ. ಆಮೇಲೆ ಆ ಕೆರೆಯಲ್ಲಿ ಒಂದು ಬೋಟ್ ತಾನೇ ಓಡಾಡ್ತಿರುತ್ತೆ ಅಂತ ಒಬ್ಬೊಬ್ರು ಒಂದೊಂದು ಭಯಾನಕ ಕತೆ ಹೇಳ್ತಿರ್ತಾರೆ. ಹಿಂಗಿರ್ಬೇಕಾದ್ರೇನೆ ಚೈತ್ರ ಆ ಕೆರೆ ಹತ್ರ ಆ ರಾತ್ರಿ ಒಬ್ಳೆ ಬರ್ತಾಳೆ. ಹಂಗೆ ಬಂದವಳು ಆ ಕೆರೆ ಸುತ್ತಮುತ್ತ ಏನೋ ಹುಡುಕ್ತಿರ್ತಾಳೆ. ಹಂಗೆ ಸ್ವಲ್ಪ ಮುಂದೆ ಬಂದವಳಿಗೆ ಒಂದು ಭಯಾನಕ ಆತ್ಮ ಕಾಣಿಸುತ್ತೆ ಅಷ್ಟೇ. ಅದ್ರ ಬೆಳಗ್ಗೆ ಚೈತ್ರನ ಕಾರ್ ಮಾತ್ರ ಆ ಕೆರೆ ಹತ್ರ ನಿಂತಿರುತ್ತೆ. ಆದ್ರೆ ಚೈತ್ರ ಏನಾದ್ಲು ಅಂತ ಯಾರಿಗೂ ಗೊತ್ತಾಗಲ್ಲ. ಹಂಗ ಆ ಕೆರೆ ಹತ್ರ ಬರೋರೆಲ್ಲ ಯಾಕೆ ಕಾಣೆ ಆಗ್ತಿದ್ರು, ಆ ಆತ್ಮ ಯಾವುದು, ಯಾಕೆ ಹಿಂಗೆ ಮಾಡ್ತಿದ್ದೆ ಅನ್ನೋದೇ ಈ ಕತೆ. ಸೊ ಬನ್ನಿ ಒಂದೊಂದಾಗಿ ಎಲ್ಲ ತಿಳ್ಕೊಳ್ಳೋಣ. ಈ ನಮ್ಮ ಕತೆಗೆ ಒಬ್ಬ ಹೀರೋ ಇದ್ದಾನೆ. ಅವನ ಹೆಸರು ಕುಮಾರ. ತುಂಬ ಒಳ್ಳೆಯವನು. ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದರೆ ಯಾವುದಕ್ಕೂ ಭಯ ಪಡದೆ ಮುಂದೆ ನುಗ್ತಿದ್ದ. ಆದರೆ ಈ ಸಲ ಕುಮಾರ ತುಂಬ ಕಷ್ಟ ಅನುಭವಿಸ್ತಾನೆ. ಯಾಕಂದರೆ ಅವನ ಮುಂದೆ ಈ ಸಲ ಇರೋದು ದುಷ್ಟಶಕ್ತಿ. ಏನಾಗುತ್ತೆ, ಯಾವಾಗ ಚೈತ್ರ ಕಾಣೆ ಆಗ್ತಾಳೋ ಆವಾಗ ಕುಮಾರ ಅವನ ಫ್ರೆಂಡ್ಸ್ ಹತ್ರ, ಅಣ್ತಮ್ಮ ಈ ಕೆರೆ ಹತ್ರ ಏನೋ ಆಗ್ತಿದೆ, ಬರ್ರೋ ನೋಡ್ಕೊಂಬರುವ ಅಂತ ಆ ಕೆರೆ ಹತ್ರ ಬರ್ತಾರೆ. ಹಂಗೆ ಬಂದು ಆ ಕೆರೆನ ನೋಡಿದವ್ರಿಗೆ ಒಂದು ಅನುಮಾನ ಬರುತ್ತೆ. ಈ ಕೆರೆ ಹತ್ರ ಯಾವಾಗಲೂ ಒಂದು ಬೋಟ್ ಓಡಾಡ್ತಿರುತ್ತೆ, ಆದರೆ ಇವತ್ತು ಕಾಣಿಸ್ತಿಲ್ಲ. ಏನಾಯ್ತು ಅಂತ ಅದನ್ನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಆವಾಗಲೇ ಕುಮಾರಂಗೆ ಒಂದು ಬಳೆ ಸಿಗುತ್ತೆ. ಅದನ್ನ ಮೇಲೆ ಎತ್ಕೊಂಡು ನೋಡಿದ ಕುಮಾರ ಅವನ ಫ್ರೆಂಡ್ನು ಕರೆದು, ಅಣ್ತಮ್ಮ ಇದು ನೋಡ್ಲಾ ಹೆಂಗದೆ ಅಂತ ಕೇಳಿದಾಗ ಅವನ ಫ್ರೆಂಡ್ ಅವನಿಗೆ ಬೈತಾನೆ, ಈ ಕೆರೆ ಜಾಗ ಮೊದಲೇ ಸರಿಯಿಲ್ಲ, ಅದರಲ್ಲೂ ಇಲ್ಲಿ ಬಿದ್ದಿರೋ ಯಾವುದೇ ವಸ್ತುನೂ ಎತ್ಕೋಬಾರ್ದು, ಮೊದಲು ಬಿಸಾಕ್ಲ ಅದನ್ನ ಅಂತ ಅದನ್ನ ದೂರ ಎಸಿತಾನೆ. ಇನ್ನು ಸಂಜೆ ಆಗುತ್ತೆ. ಅವರೆಲ್ಲ ಎತ್ಕೊಂಡು ಕತ್ಲಾಗೋ ಅಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬಿಡುವ, ಬರೋಲ್ಲ, ಆಮೇಲೆ ತೊಂದರೆ ಆಗ್ತದೆ ಅಂತ ಅಲ್ಲಿಂದ ಹೊರಡ್ತಾರೆ. ಆದರೆ ಕುಮಾರ ಮಾತ್ರ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅಣ್ತಮ್ಮ ನೀವು ಹೋಗ್ರಲ್ಲ, ನಂಗೊಂದು ಕೆಲಸ ಅದೆ, ಮುಗಿಸ್ಕೊಂಬರ್ತೀನಿ ಅಂತ ಅವ್ರನ್ನ ಕಳ್ಸಿದ ಕುಮಾರ ಅವನ ಫ್ರೆಂಡ್ ಯಾವ ಬಳೆ ನೆಸ್ದಿದ್ನೋ ಅದನ್ನ ಹುಡ್ಕೊಂಡು ತಿರ್ಗಾ ಬರ್ತಾನೆ. ಹಂಗೆ ಮುಂದೆ ಬಂದಿದ್ದ ಕುಮಾರ ಒಂದು ಭಯಾನಕ ದಾರಿಗೆ ಬರ್ತಾನೆ. ಯಾರೋ ಅಲ್ಲಿ ಮಾಟ ಮಂತ್ರ ವಿಚಿತ್ರ ಪೂಜೆಗಳು ಮಾಡಿರೋ ಥರ ಕಾಣಿಸುತ್ತೆ. ಕುಮಾರ ಒಂದು ಮರದ ಕೆಳಗೆ ನಿಂತ್ಕೊಂಡು ಈ ಜಾಗ ಏನು ಹಿಂಗಿದೆ ಅಂತ ನೋಡ್ತಿರ್ತಾನೆ. ಆವಾಗಲೇ ಅವನ ಮೇಲೊಂದು ಪಕ್ಷಿ ರೆಕ್ಕೆ ಮತ್ತೆ ಸ್ವಲ್ಪ ರಕ್ತ ಬೀಳುತ್ತೆ. ಮೇಲ್ ನೋಡಿದ ಕುಮಾರ ಒಂದು ಭಯಾನಕ ದೃಶ್ಯ ನೋಡಿ ಬೆಚ್ಚಿಬೀಳ್ತಾನೆ. ಆವಾಗಲೇ ಅಲ್ಲೇ ಇರೋ ಒಂದು ಗುಹೆ ಒಳಗಿಂದ ಯಾರೋ ಜೋರ ಕಿರ್ಚಾಡೋ ಶಬ್ದ ಕೇಳಿಸಿ ತುಂಬ ಧೈರ್ಯ ಮಾಡಿ ಅವತ್ತಿನ ರಾತ್ರಿ ಕುಮಾರ ಒಬ್ಬನೇ ಆ ಗುಹೆ ಒಳಗೆ ಬರ್ತಾನೆ. ಹಿಂಗೆ ಮುಂದೆ ನಡ್ಕೊಂಡು ಬರ್ತಿರ್ತಾನೆ. ಆ ಗುಹೆ ಒಳಗಿಂದ ವಿಚಿತ್ರ ಶಬ್ದಗಳು ಬರ್ತಿರ್ತವೆ. ಒಂದು ಕಡೆ ಭಯ ಆಗ್ತಿದ್ರು, ಇನ್ನೊಂದು ಕಡೆ ಯಾರಿಗೋ ತೊಂದರೆ ಆಗ್ತಿದೆ ಅಂತ ಸ್ವಲ್ಪ ಧೈರ್ಯ ಮಾಡಿ ಬರ್ತಿರ್ತಾನೆ. ಅವನ ಮುಂದೆ ಒಂದು ಬಾಗ್ಲು ಥರ ಇರೋ ಗೋಡೆ ಕಾಣಿಸುತ್ತೆ. ಅದ್ರ ಮೇಲೆ ಗೊಂಬೆಗಳು ಮತ್ತೆ ಏನೇನೋ ಮಂತ್ರಗಳು ಬರ್ದಿರುತ್ತೆ. ಈ ಬಾಗ್ಲೇನು ಹಿಂಗಿದೆ ಅಂತ ಅದನ್ನ ಮುಟ್ತಾನೆ. ಆವಾಗಲೇ ಅವ್ನು ನಿಂತಿರೋ ಜಾಗ ಓಪನ್ ಆಗಿ ಕುಮಾರ ಪಾತಾಳಕ್ಕೆ ಬಿದ್ದೋಗ್ತಾನೆ. ಆಶ್ಚರ್ಯ ಏನಪ್ಪ ಅಂದರೆ, ಯಾವ ಬೋಟ್ ಆ ಕೆರೆಯಲ್ಲಿ ಮಿಸ್ ಆಗಿದೆಯೋ ಆ ಬೋಟ್ ಅಲ್ಲೇ ಇರುತ್ತೆ. ಅದನ್ನ ಯಾರೋ ಒಂದು ಪೂಜೆ ಮಾಡಿ ದಿಗ್ಬಂಧನ ಮಾಡಿರ್ತಾರೆ. ಈ ಬೋಟ್ ಯಾಕೆ ಇಲ್ಲಿದೆ, ಯಾರು ಈ ಥರ ಮಾಡಿರೋದು ಅಂತ ಕುಮಾರ ತುಂಬ ಗಾಬರಿಯಿಂದ ಅದಕ್ಕೆ ಹಾಕಿರೋ ದಿಗ್ಬಂಧನ ಎಲ್ಲ ತೆಗಿತಾನೆ. ಅವನಿಗೇನಾಗುತ್ತೋ ಏನೋ ಗೊತ್ತಿಲ್ಲ, ಅವನ ಮೈ ಮೇಲೆ ಯಾರೋ ಸೇರ್ಕೊಂಡಂಗೆ ಅವನಿಗೆ ತುಂಬ ಶಕ್ತಿ ಬಂದಂಗೆ ಅನಿಸಿ ಆ ಬೋಟ್ನ ಅಲ್ಲಿಂದ ಎಳ್ಕೊಂಡು ಗುಹೆ ಆಚೆ ಬರ್ತಾನೆ. ಆಚೆ ತುಂಬ ಕತ್ಲಾಗಿ ಗಾಳಿ ತುಂಬ ಜೋರಾಗಿ ಬೀಸ್ತಿರುತ್ತೆ. ಆವಾಗಲೇ ಯಾವುದೋ ಒಂದು ನೆರಳು ಕಾಡೊಳಗೆ ಓಡೋಗಿದ್ದು ನೋಡಿದ ಕುಮಾರ ಅದು ಹಿಂಬಾಲಿಸ್ತಾನೆ. ಅಚಾನಕ್ಕಾಗಿ ಅವನ ಮುಂದೆ ಆ ಕಾವಿನ ಆತ್ಮ ಬಂದು ನಿಂತ್ಕೊಳ್ಳುತ್ತೆ. ಅವಳ ಆತ್ಮ ಅಳ್ತಾ ಹೇಳುತ್ತೆ, ನಿನ್ನಿಂದಾನೇ ಇವತ್ತು ನನಗೆ ತಿರ್ಗಾ ಬಿಡುಗಡೆ ಸಿಕ್ಕಿದೆ, ಇವಾಗ ಇನ್ನೊಂದು ಕೆಲಸನೂ ನಿನ್ನಿಂದಾನೇ ಆಗಬೇಕು ಅಂತ ಕೇಳ್ತಾಳೆ. ಆ ಕೆಲಸ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಇವಾಗ ಈ ಕಾವ್ಯ ಯಾರು ಮತ್ತೆ ಆ ಕೆರೆ ಹತ್ರ ಮಿಸ್ ಆಗಿರೋ ಚೈತ್ರ ಏನಾದ್ಲು ಅಂತ ಮೊದಲು ಹೇಳ್ತೀನಿ ಬನ್ನಿ. ಬೆಟ್ಟದ ಕೆರೆ ತುಂಬಾ ಪ್ರಶಾಂತವಾಗಿರುತ್ತೆ. ಅದೇ ಊರಲ್ಲಿ ಕಾವ್ಯ ಅನ್ನೋ ಒಬ್ಳು ಅವ್ರ ಅಪ್ಪನ ಜೊತೆ ಇರ್ತಾಳೆ. ಅವ್ರ ಅಪ್ಪ ಹನುಮಂತು ಯಾವ ಮನೇಲಿ ಕೆಲಸ ಮಾಡ್ತಿದ್ರೋ ಅವನೊಬ್ಬ ಜಮೀನ್ದಾರ್. ಆ ಜಮೀನ್ದಾರ್ ಇದ್ಕೊಂಡು ಅವನ ಮಗ ಅರ್ಜುನ್ಗೆ ಒಂದ್ ದೊಡ್ಡ ಮನೆ ಹುಡುಗಿ ನೋಡಿರ್ತಾನೆ.
ಅವ್ರ ಕಡೆಯಿಂದ ತುಂಬಾ ವರದಕ್ಷಿಣೆನೂ ಬರ್ತಿರುತ್ತೆ. ಆದ್ರೆ ಅರ್ಜುನ್ಗೆ ಮದ್ವೆ ಆಗಿದ್ ಮೊದಲನೇ ಹುಡುಗಿ ಸತ್ತೋಗ್ತಾಳೆ ಅನ್ನೋ ಒಂದು ದೋಷ ಇರುತ್ತೆ. ಅದಕ್ಕೆ ಕಾವ್ಯನ ಮೋಸದಿಂದ ಮದ್ವೆ ಆಗಿದ್ದ ಅರ್ಜುನ್ ಮದ್ವೆ ಆಗಿದ್ದ ದಿನ ಬೋಟ್ ರೈಡ್ ಅಂತ ಕರ್ಕೊಂಡೋಗಿ ಅವನೇ ಅವಳನ್ನ ಕೆರೆ ಒಳಗ್ ತಳ್ಳಿ ಅವಳನ್ನ ಕೆರೆ ಬಲಿ ತಗೊಂತು ಅಂತ ಸುಳ್ಳು ಹೇಳ್ತಾನೆ. ಇದ್ರಿಂದ ಮೋಸ ಹೋಗಿದ್ ಕಾವ್ಯನ ಆತ್ಮ ಅದೇ ಕೆರೆಯಲ್ಲಿ ಅಲಿತಿರುತ್ತೆ. ಹೋಗ್ತಾ ಹೋಗ್ತಾ ಆ ಕೆರೆಯಲ್ಲಿ ಒಂದ್ ದೆವ್ವ ಇದೆ ಅಂತ ಜನ ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಈ ಕಡೆ ಅರ್ಜುನ್ ಆ ದೊಡ್ಡ ಮನೆ ಹುಡ್ಗಿನ್ ಮದ್ವೆ ಆಗಿ ಬೇರೆಯವ್ರಲ್ಲಿ ಆರಾಮಾಗಿರ್ತಾನೆ. ಆದ್ರೆ ಒಂದ್ ರಾತ್ರಿ ಅವ್ರ ಅಪ್ಪಂಗ್ ಹುಷಾರಿಲ್ಲ, ಅರ್ಜೆಂಟಾಗಿ ಬಾ ಅಂತ ಅರ್ಜುನ್ಗೆ ಯಾರೋ ಕಾಲ್ ಮಾಡಿ ಹೇಳ್ತಾರೆ. ಆ ವಿಷಯ ಕೇಳಿಸ್ಕೊಂಡಿದ್ದ ಅರ್ಜುನ್ ಅವತ್ ರಾತ್ರಿ ಎತ್ತಿನ ಗಾಡಿ ತಗೊಂಡ್ ಒಬ್ನೇ ಹೊರಡ್ತಾನೆ. ಅವತ್ ರಾತ್ರಿ ವಿಧಿ ಆಟ ಹೆಂಗಿತ್ತಂದ್ರೆ ಅವ್ರ ಊರ್ ಕಡೆ ಹೋಗ್ತಿದ್ದಿದ್ದ ಎತ್ತುಗಳು ತಾನಾಗ್ತಾನೆ ಆ ಕೆರೆ ಮುಂದೆ ಬಂದು ನಿಲ್ತವೆ. ಅವನ್ ಮೇಲ್ ದ್ವೇಷದಿಂದ ಅಲಿತಿದ್ದ ಕಾವಿನಾತ್ಮ ಅವನ್ನ ಅದೇ ಕೆರೆ ಹತ್ರ ಸಾಯಿಸ್ತಾಳೆ. ಇದ್ರಿಂದ ಜನಕ್ಕೆ ಸಂಜೆ ಮೇಲೆ ಆ ಕೆರೆ ಹತ್ರ ಹೋಗ್ಬಾರ್ದು ಅನ್ನೋ ಭಯ ಉಟ್ಕೊಳ್ಳುತ್ತೆ. ಆದ್ರೆ ಕಾವ್ಯ ಯಾರಿಗೂ ತೊಂದರೆ ಮಾಡ್ತಿರಲ್ಲ. ಅವಳು ಸೇಡಿದ್ದು ಅರ್ಜುನ್ ಮೇಲ್ ಮಾತ್ರ. ಕೊನೆಗೂ ಅವನ್ನ ಬಲಿ ತಗೊಂಡಿದ್ದ ಅವಳ ಆತ್ಮ ಅವಳಿಗಾಗಿದ್ದ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು ಅಂತ ಅದೇ ಕೆರೆ ಹತ್ರ ಅಲಿತಿರ್ತಾಳೆ. ಇದಾಗಿದ್ದೊಂದು ವರ್ಷ ಆದ್ಮೇಲೆ ಚೈತ್ರ ಅದೇ ಊರಲ್ಲಿರೋ ಅವ್ರ ಅಜ್ಜಿ ಮನೆಗೆ ಬಂದವಳು ವಾಪಸ್ ಅಲ್ಲಿಂದ ತುಂಬಾ ಕತ್ಲಾಗಿದ್ರು ಆ ರೋಡಲ್ಲಿ ಒಬ್ಳೆ ಬರ್ತಿರ್ತಾಳೆ. ಅವಳಿಗೂ ಆ ರೋಡ್ ನೋಡಿ ಸ್ವಲ್ಪ ಭಯ ಆಗ್ತಿರುತ್ತೆ. ಹಿಂಗೆ ಬರ್ತಿರೋ ಅವಳ ಕಾರ್ ಮುಂದೆಯಿಂದ ಒಬ್ಳು ಪಾಸ್ ಆಗೋದ್ ನೋಡ್ತಾಳೆ. ಇವಾಗ ಅವಳ ಭಯ ಜಾಸ್ತಿ ಆಗುತ್ತೆ. ಅವಾಗ್ಲೇ ಅವಳ ಹಿಂದೆ ಸೀಟಿಂದ ಯಾರೋ ಒಬ್ಳು ನಗ್ತಿರೋ ಶಬ್ದ ಕೇಳಿಸಿ ಮಿರರಲ್ಲಿ ನೋಡಿ ಚೈತ್ರಂಗೆ ಒಂದ್ ಭಯಾನಕ ದೃಶ್ಯ ಕಾಣಿಸುತ್ತೆ. ಇನ್ನವಳಿಗೆ ತಡಿಯಕ್ಕಾಗಲ್ಲ. ತುಂಬಾ ಭಯ ಪಟ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕಾರ್ ಸ್ಟೀರಿಂಗ್ ಜೋರಾಗಿ ತಿರುಗಿಸ್ತಾಳೆ. ಹಂಗ್ ದಾರಿ ತಪ್ಪಿದ ಕಾರ್ ಆ ಕೆರೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಆ ಕಾರ್ ತಿರ್ಗಾ ಸ್ಟಾರ್ಟ್ ಆಗಲ್ಲ. ಕಾರ್ ಇಳ್ದಿದ್ ಚೈತ್ರಂಗೆ ಕೆರೆ ಕಾಣಿಸುತ್ತೆ. ಹಂಗೆ ನಿಂತಿರೋ ಇವಳಿಗೆ ಒಂದ್ ಬಳೆ ಸಿಗುತ್ತೆ. ಅದನ್ ಮೇಲೆ ಎತ್ಕೊಂಡು ಆ ಕೆರೆ ನೋಡ್ಕೊಂಡು ನಿಂತಿರ್ತಾಳೆ. ಅವಳನ್ನ ಹಿಂದೆಯಿಂದ ಯಾರೋ ಎಳಿತಿರೋ ತರ ಅನ್ಸುತ್ತೆ. ಆದ್ರೆ ತಿರುಗ್ ನೋಡಿದಾಗ ಅವಳ ಕೈಗೆ ಒಂದ್ ಸೀರೆ ಗಂಟಾಗಿರುತ್ತೆ. ಅದನ್ನ ಬಿಡಿಸಿ ನಿಂತಿರ್ತಾಳೆ. ಆವಾಗ್ಲೇ ಕಾವಿನ ಆತ್ಮ ಅವಳಗ್ ಕಾಣಿಸುತ್ತೆ. ಅದನ್ನ ನೋಡಿ ಭಯ ಆಗಿ ಚೈತ್ರ ಮೊದ್ಲಲ್ಲಿಂದ ಕಾರ್ ಒಳಗೆ ಓಡ್ ಬರ್ತಾಳೆ. ನಿಂತೋಗಿದ್ದಿದ್ದ ಅವಳ ಕಾರ್ ಸಡನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವತ್ ರಾತ್ರಿ ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡ್ ಮನೆಗ್ ಬರ್ತಾಳೆ. ಮನೆಗ್ ಬಂದಿದ್ದ ಚೈತ್ರ ಅವ್ರ ಅಮ್ಮನ ಜೋರಾಗಿ ತಪ್ಕೊಂಡು ಅಳ್ತಾಳೆ. ಅವ್ರ ಅಮ್ಮ ಇತ್ಕೊಂಡು ಎದ್ರುಕೋಬೇಡ, ಹೋಗು ಫ್ರೆಶ್ ಅಪ್ ಆಗ್ಬಿಟ್ ಬಾ, ಊಟ ಮಾಡೋಣ ಅಂತ ಹೇಳ್ತಾರೆ. ಸೊ ಹಂಗೆ ಫ್ರೆಶ್ ಅಪ್ ಆಗಿ ನಿಂತಿರೋ ಚೈತ್ರಂಗೆ ಅವಳು ಯಾವ ಬಳೆನ ಕೆರೆಯಿಂದ ತಂದಿದ್ಲೋ ಅದರಿಂದ ಒಂದು ಭಯಾನಕ ದೃಶ್ಯ ಕಾಣಿಸುತ್ತೆ. ಆದ್ರೆ ಚೈತ್ರ ಇದೆಲ್ಲ ಅಮ್ಮಂಗೆ ಹೇಳೋದ್ ಬೇಡ ಅನ್ಕೊಂಡು ನಾರ್ಮಲ್ ಆಗಿ ಅವ್ರ ಜೊತೆ ಊಟ ಮಾಡಿ ಇನ್ ರೂಮಿಗೆ ಬಂದು ಸ್ವಲ್ಪ ಓದ್ಕೋತಿರ್ತಾಳೆ. ಅವಾಗ್ಲೇ ಅವಳ ರೂಮ್ ಮುಂದೆ ಅವ್ರಮ್ಮ ಕಾಫಿ ತಗೊಂಡ್ಬಂದು ಚೈತ್ರನ್ ರೂಮಲ್ಲೇ ಕುತ್ಕೊಂಡ್ ಮಾತಾಡ್ತಿರ್ತಾರೆ. ಅವಾಗ್ಲೇ ಚೈತ್ರಂಗ್ ಒಂದು ಫೋನ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಅವ್ರಮ್ಮ. ಏನಮ್ಮ ಇಲ್ಲೇ ಕುತ್ಕೊಂಡ್ ಫೋನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಅವ್ರಮ್ಮ ರೂಮಲ್ಲಿ ಇರಲ್ಲ. ಭಯ ಪಟ್ಕೊಂಡು ಕಾಲ್ ರಿಸೀವ್ ಮಾಡಿ ಚೈತ್ರಂಗೆ, ಲೇ ಚೈತ್ರ, ಎಷ್ಟು ಸಲ ಫೋನ್ ಮಾಡೋದು, ನಾನು ಆಚೆ ಇದ್ದೀನಿ, ಇವತ್ತು ರಾತ್ರಿ ಬರೋಕ್ಕಾಗಲ್ಲ, ಅಡುಗೆ ಮಾಡಿ ಇಟ್ಟಿದ್ದೀನಿ ತಿನ್ಕೋ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಚೈತ್ರಂಗೆ ನಡ್ಕ ಶುರು ಆಗುತ್ತೆ. ಅಮ್ಮ ಮನೇಲಿಲ್ಲ ಅಂದಮೇಲೆ ನಾನು ಇಷ್ಟೊತ್ತಿದ್ದಿದ್ದು ಯಾರ ಜೊತೆ, ಇದೆಲ್ಲ ಯಾಕಾಗ್ತಿದೆ ಅಂತ ನಿಧಾನಕ್ಕೆ ಆ ರೂಮ್ ಸುತ್ತಲೂ ನೋಡ್ತಿರ್ತಾಳೆ. ಅವಾಗಲೇ ಅವಳ ರೂಮಲ್ಲಿ ಕಾವಿನ ಆತ್ಮ ಕಾಣಿಸುತ್ತೆ. ಇದನ್ನ ನೋಡಿ ಚೈತ್ರ ತಲೆ ಸುತ್ತ ಬಿದ್ದೋಗ್ತಾಳೆ. ತಿರ್ಗಾ ಬೆಳಗ್ಗೆ ಎಚ್ಚರ ಆಗುತ್ತೆ. ಆದ್ರೆ ಚೈತ್ರ ಎಲ್ಲ ಕ್ಯಾಶುಯಲ್ ಆಗಿ ತಗೊಂಡು ಕಾಲೇಜ್ಗೆ ಹೊರಡ್ತಾಳೆ. ಅವಳಿಗೆ ಕಾಲೇಜಲ್ಲೂ ಆತ್ಮ ಕಾಣಿಸುತ್ತೆ. ಚೈತ್ರಂಗ್ ಅರ್ಥ ಆಗುತ್ತೆ ಅವಳ ಹಿಂದೆ ಯಾವುದೋ ಒಂದು ಆತ್ಮ ಬಿದ್ದಿದೆ ಅಂತ. ಸಂಜೆ ಕಾಲೇಜಿಂದ ಹೊರಟಿದ್ದ ಚೈತ್ರಂಗೆ ಒಬ್ರು ಅಡ್ಡ ಬಂದು, ನಿನ್ನ ಹತ್ರ ಒಂದು ಆತ್ಮಕ್ಕೆ ಸಂಬಂಧ ಪಟ್ಟಿರೋ ವಸ್ತು ಇದೆ, ಅದ್ ನಿಂಗೇನೋ ಹೇಳ್ಬೇಕು ಅನ್ಕೊಂಡಿದೆ, ನಿಂಗೇನು ಆಗಲ್ಲ, ಇದೆಲ್ಲ ಎಲ್ಲಿಂದ ಶುರು ಆಯ್ತೋ ಅಲ್ಲೇ ಹೋಗೋ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಚೈತ್ರ ಅವತ್ ರಾತ್ರಿ ಕಾವಿನ ಬಳೆ ತಗೊಂಡು ಅಷ್ಟು ಅರ್ಜೆಂಟಾಗಿ ಆ ಕೆರೆ ಹತ್ರ ಬಂದಿರ್ತಾಳೆ. ಆದ್ರೆ ಹಂಗೆ ಬಂದವಳು ಅಲ್ಲಿ ಕಾಣೆ ಆಗ್ತಾಳೆ. ಅದ್ರಿಂದೆ ಕಾವಿನ ತಪ್ಪಿರಲ್ಲ. ಹೇಳ್ಬೇಕಂದ್ರೆ ಅದೇ ರಾತ್ರಿ ಕಾವಿನ ಆತ್ಮನು ಯಾರೋ ಒಬ್ಬ ಬಂದಿ ಮಾಡಿರ್ತಾನೆ. ಹಂಗಾದ್ರೆ ಏನಾಕತೆ ಬನ್ನಿ ಹೇಳ್ತೀನಿ. ಆ ಕೆರೆ ಹತ್ರ ಸ್ವಲ್ಪ ದೂರದಲ್ಲಿ ಕಾಡೊಳಗೊಂದು ಗುಹೆ ಇರುತ್ತೆ. ಅದರಲ್ಲಿ ಭೂತಪ್ಪ ಅನ್ನೋನು ಮಾಟ ಮಂತ್ರಗಳು ಮಾಡ್ತಿದ್ದ. ಆದ್ರೆ ಯಾರಿಗೂ ಗೊತ್ತಾಗ್ತಿರಲ್ಲ. ಅವನು ತುಂಬಾ ಪವರ್ಫುಲ್. ಯಾವ ಆತ್ಮನೋ ಅವ್ನಿಗೇನು ಮಾಡೋಕ್ಕಾಗಲ್ಲ. ಅವನೆಲ್ಲ ಆತ್ಮಗಳ್ನೂ ಬಂದಿ ಮಾಡ್ತಿದ್ದ. ಆದ್ರೆ ಒಂದಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಬ್ಬ ತುಂಬಾ ದುಃಖ ಪಟ್ಕೊಂಡು ಭೂತಪ್ಪನ ಹತ್ರ ಬರ್ತಾನೆ. ಅವನಿಗೊಬ್ಳು ಮಗಳಿರ್ತಾಳೆ. ಅವಳಂದ್ರೆ ಅವನ ಹೆಂಡತಿಗೆ ಪಂಚ ಪ್ರಾಣ. ಆದ್ರೆ ಒಂದಿನ ಅವ್ರ ಲೈಫಲ್ಲಿ ಒಂದು ವಿಷಯ ನಡೆಯುತ್ತೆ. ಸ್ಕೂಲಿಂದ ವಾಪಸ್ ಬರ್ತಿರೋ ತನ್ನ ಮಗಳು ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾಳೆ. ಈ ವಿಷಯನ ಅವ್ರಮ್ಮ ಒಪ್ಕೊಳ್ಳಲ್ಲ. ಅದೇ ಶಾಕಲ್ಲಿ ಹುಚ್ಚಿ ಆಗ್ಬಿಡ್ತಾರೆ. ತನ್ನ ಮಗಳು ಬರ್ತಾಳೆ ಅಂತಾನೆ ಕಾಯ್ತಿರ್ತಾರೆ. ಇದೆಲ್ಲ ನೋಡಿದ್ದ ಬಿಸ್ನೆಸ್ ಮ್ಯಾನ್ ಪರಿಹಾರ ಕೇಳ್ಕೊಂಡು ಭೂತಪ್ಪನ ಹತ್ರ ಬರ್ತಾನೆ. ಆದ್ರೆ ಭೂತಪ್ಪ ಕೊಡೋ ಪರಿಹಾರ ತುಂಬಾ ಭಯಾನಕ. ವಿಶೇಷ ರಾತ್ರಿ ದಿನ 101 ಹೆಣ್ಮಕ್ಳನ್ನ ಬಲಿ ಕೊಟ್ಟು ಪೂಜೆ ಮಾಡಿಸಿದ್ರೆ ಅವ್ರ ಮಗಳು ವಾಪಸ್ ಬರ್ತಾಳೆ. ಎಲ್ಲ ಸರಿ ಆಗುತ್ತೆ. ಆದ್ರೆ ಅದ್ರಲ್ಲೊಂದು ತೊಂದರೆ ಇದೆ. ಏನಾದ್ರೂ ಪೂಜೆ ಅರ್ಧಕ್ಕೆ ನಿಂತೋದ್ರೆ ಆ ಬಿಸ್ನೆಸ್ ಮ್ಯಾನ್ ಪ್ರಾಣ ಕಳ್ಕೊತಾನೆ.
ಇವಾಗ ಆ ಬಿಸ್ನೆಸ್ ಮ್ಯಾನ್ಗೆ ಯಾವುದೇ ದಾರಿ ಇಲ್ಲದೆ ತನ್ನ ಮಗಳು ವಾಪಸ್ ಬರಲಿ, ಅವನ ಹೆಂಡತಿ ಸರಿ ಆಗ್ಲಿ ಅಂತ ಒಪ್ಕೋತಾನೆ. ಅವತ್ತಿಂದ ಕೆರೆ ಹತ್ರ ಯಾವುದೇ ಹೆಣ್ಮಕ್ಳು ಓಡಾಡಿದ್ರು ಕಾಣೆ ಆಗ್ತಿರ್ತಾರೆ. ಇದೆಲ್ಲ ಭೂತಪ್ಪನ ಕೆಲಸ. ಅವ್ರನ್ನೆಲ್ಲ ವಶೀಕರಣ ಮಾಡಿ ಆ ಗುಹೆಗೆ ಕರ್ಸ್ಕೊಂಡು ಬಂದಿ ಮಾಡ್ತಿದ್ದ. ಇವಾಗ ಊರಿನ ಜನ ಇದೆಲ್ಲ ಕಾವಿನ ಕೆಲಸ ಅನ್ಕೊಂಡು ಅವಳ ಮೇಲೆ ಅನುಮಾನ ಪಡ್ತಾರೆ. ತಮ್ಮ ಮಕ್ಳನ್ನ ಕಳ್ಕೊಂಡಿರೋರು ಆ ಕೆರೆ ಹತ್ರ ತುಂಬಾ ನೋವು ತಿಂತಿರ್ತಾರೆ. ಇದೆಲ್ಲ ನೋಡಿ ಕಾವಿಂಗೂ ತುಂಬಾ ನೋವಾಗುತ್ತೆ. ಒಂದ್ ರಾತ್ರಿ ಆ ಥರ ವಶೀಕರಣ ಆಗಿರೋ ಒಂದು ಹುಡುಗಿನ ಫಾಲೋ ಮಾಡ್ತಾಳೆ. ಅವಾಗ ಆ ಗುಹೆ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಕಾವ್ಯ ಆ ಗುಹೆ ಒಳಗೆ ಹೋಗಕ್ ಆಗ್ತಿರಲ್ಲ. ಅದರಲ್ಲಿ ಭೂತಪ್ಪನ ಶಕ್ತಿ ಅವಳನ್ನ ತಡೀತಿರುತ್ತೆ. ಇನ್ನವನ್ನ ತಡಿಬೇಕಂದ್ರೆ ಅವಳೊಬ್ಳ ಕೈಯಲ್ಲೇ ಆಗಲ್ಲ, ಯಾರ್ದಾದ್ರೂ ಸಹಾಯ ಬೇಕು. ಅದಕ್ಕೆ ತುಂಬಾ ಟೈಮ್ ಇಲ್ಲ. ಭೂತಪ್ಪ ಕಾಯ್ತಿರೋ ರಾತ್ರಿ ಇನ್ನೇನು ಬಂದ್ಬಿಡುತ್ತೆ. ಚೈತ್ರನಿಂದ ವಿಷಯ ಹೊರಗೋಗ್ಲಿ ಅಂತ ಅವಳನ್ನ ಕೆರೆ ಹತ್ರ ಬರೋ ಥರ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ 100 ಜನ ಹೆಣ್ಮಕ್ಳು ಬಂದಿ ಆಗಿದ್ರು. ಯಾವಾಗ ಚೈತ್ರ ಕೆರೆ ಹತ್ರ ಬಂದು ಎಲ್ಲ ತಿಳ್ಕೊತಾಳೋ ಆವಾಗಲೇ ಅವಳನ್ನು ವಶೀಕರಣ ಮಾಡಿ ಬಂದಿ ಮಾಡ್ತಾನೆ. ಅದನ್ನ ತಡಿಯಕ್ಕೆ ಹೋಗಿದ್ದ ಕಾವ್ಯನ ಆತ್ಮನು ಅದೇ ರಾತ್ರಿ ದಿಗ್ಬಂಧನ ಹಾಕಿ ಬಂದಿ ಮಾಡಿರ್ತಾನೆ. ಕಾವ್ಯ ಎಷ್ಟೇ ಪ್ರಯತ್ನ ಪಟ್ಟರು ಭೂತಪ್ಪನ ಶಕ್ತಿ ಮುಂದೆ ಅವಳಿಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾವು ನೋಡ್ದಂಗೆ ಕುಮಾರ ಅವಳನ್ನ ಬಿಡುಗಡೆ ಮಾಡ್ತಾನೆ. ಇವಾಗಿಂದ ಈ ಕತೆ ಏನಾಗುತ್ತೆ, ಆ ಬಲಿ ಪೂಜೆ ಹೆಂಗ್ ನಿಲ್ಲುತ್ತೆ, ಭೂತಪ್ಪನ್ ಮುಂದೆ ಯಾರು ನಿಂತು ಗೆಲ್ತಾರೆ ಅನ್ನೋದನ್ನ ಕೊನೆವರೆಗೂ ನೋಡಿ. ಕುಮಾರಂಗ್ ಕಾಣಿಸ್ಕೊಂಡಿದ್ ಕಾವ್ಯ ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು ಅಂತ ಹೇಳ್ತಾಳೆ. ಅದೇನಂದ್ರೆ ಕುಮಾರಂಗ್ ಭೂತಪ್ಪ ಮಾಡ್ತಿರೋ ಅನ್ಯಾಯದ ಬಗ್ಗೆ ಹೇಳಿ ಅವನ್ನ ಎದುರಾಕೊಳ್ಳೋದು ಅವಳಿಗೆ ಅಸಾಧ್ಯ. ಯಾಕಂದ್ರೆ ಭೂತಪ್ಪಂಗೆ ಆತ್ಮಗಳನ್ನ ಬಂದಿ ಮಾಡೋ ಶಕ್ತಿ ಇರುತ್ತೆ. ಆದ್ರೆ ಅವನ್ ಮುಂದೆ ನಿಲ್ಬೇಕು ಅಂದ್ರೆ ಅದಕ್ಕೊಂದ್ ದಾರಿ ಇರುತ್ತೆ. ಅದೇನಂದ್ರೆ ಅವಳ ಆತ್ಮ ಯಾರ್ದಾದ್ರೂ ಮೈಮೇಲೆ ಸೇರ್ಕೋಬೇಕು. ಹಂಗ್ ಸೇರಿದ ಬಾಡಿ ಸಂಪೂರ್ಣವಾಗಿ ಆತ್ಮನ ಒಪ್ಕೋಬೇಕು. ಆದ್ರೆ ಆತ್ಮ ಸೇರೋ ಬಾಡಿ ನಿಸ್ವಾರ್ಥಿ ಆಗಿರ್ಬೇಕು. ಅವ್ರಿಗೆ ಮನ್ಸಲ್ಲಿ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಆಸೆ ಇರ್ಬೇಕು. ಎಂಥ ಕಷ್ಟದ ಪರಿಸ್ಥಿತಿ ಬಂದ್ರು ಸ್ವಲ್ಪನೂ ಎದುರುಕೊಳ್ದೆ ನಿಲ್ಬೇಕು. ಅಪ್ಪಿ ತಪ್ಪಿ ಅವ್ರ ಮನ್ಸು ಒಂದ್ ಸ್ವಲ್ಪ ವೀಕ್ ಆದ್ರೂ ಅವ್ರ ಪ್ರಾಣ ಕಳ್ಕೊಬೇಕಾಗಿರುತ್ತೆ. ಅದಕ್ಕೆ ಕಾವ್ಯ ಅನ್ಕೊಂಡಿದ್ದೆ ಕುಮಾರನ್ ಮೈಮೇಲೆ ಸೇರ್ಕೋಬೇಕು ಅಂತ. ಇದೆಲ್ಲ ಕೇಳಿಸ್ಕೊಂಡಿದ್ ಕುಮಾರ ತುಂಬಾ ಯೋಚನೆ ಮಾಡ್ತಾನೆ. ಅಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ತಿಳ್ಕೊಂಡಿದ್ ಇವನು, ಸರಿ ಅದೇನಾದ್ರೂ ಪರವಾಗಿಲ್ಲ, ನನ್ನ ಮೈಮೇಲೆ ಸೇರಿದ್ ನೀನು ಅದೇನೇ ಆದ್ರೂ ಇವಾಗ ನಡೀತಿರೋ ಆ ಪೂಜೆನ ತಡಿಬೇಕು. ಅನ್ಯಾಯವಾಗಿ ವಶೀಕರಣ ಆಗಿ ಬಲಿಯಾಗ್ತಿರೋ ಹುಡುಗಿರ್ನ ಬಿಡಿಸ್ಬೇಕು. ಅದಕ್ಕೋಸ್ಕರ ನಾನೇನೇ ಕಷ್ಟ ಬಂದ್ರೂ ಸಹಿಸ್ಕೋತೀನಿ ಅಂತ ಹೇಳಿ ಕಾವ್ಯ ಅವನ ಮೈಮೇಲೆ ಸೇರ್ಕೊಳಕ್ ಒಪ್ಕೋತಾನೆ. ಅವತ್ತಿನ ರಾತ್ರಿ ಜೋರಾಗಿ ಗಾಳಿ ಬೀಸುತ್ತೆ. ಆ ಕಾಡಲ್ಲಿ ಇದ್ದಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ತವೆ. ಜೋರಾಗಿ ಸಿಡ್ಲು ಬಡಿಯುತ್ತೆ. ಏನೋ ಒಂಥರ ಅಪಾರ ಶಕ್ತಿ ಆಕಾಶದಲ್ಲಿ ಓಡಾಡ್ತಿರೋ ತರ ಇಡೀ ಊರಿಗೆ ಕಾಣಿಸ್ತಿರುತ್ತೆ. ಆ ದೃಶ್ಯ ನೋಡಿ ದೂರಿನ ಜನ ಏನಾಗ್ತಿದೆ ಅಂತ ತುಂಬಾ ಭಯ ಪಡ್ತಾರೆ. ಕೊನೆಗೂ ಕಾವ್ಯ ಸಂಪೂರ್ಣವಾಗಿ ಕುಮಾರನ್ ಮೈಮೇಲೆ ಸೇರ್ಕೋತಾಳೆ. ಕುಮಾರನ್ ಮೈಮೇಲೆ ಸೇರಿದ ಕಾವ್ಯ ಮೊದ್ಲು ಅಲ್ಲಿ ವಶೀಕರಣದಿಂದ ಬಂದಿಯಾಗಿರೋ ಹುಡುಗಿರ್ನ ಬಿಡಿಸ್ಬೇಕು ಅನ್ಕೋತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಆ ಭೂತಪ್ಪನ ಮುಂದೆ ಗೆಲ್ಲೋದು ಸ್ವಲ್ಪ ಕಷ್ಟ. ಹಂಗೇನಾದ್ರೂ ತಡ ಆಯ್ತು ಅಂದ್ರೆ ಅವನ್ ಅನ್ಕೊಂಡಿರೋ ಆ ಬಲಿ ಸಕ್ಸಸ್ ಆಗುತ್ತೆ. ಅಷ್ಟು ಹುಡುಗಿರು ತಮ್ಮ ಪ್ರಾಣ ಕಳ್ಕೊತಾರೆ. ಅದಕ್ಕೆ ಮೊದ್ಲವ್ರನ್ನ ಬಿಡಿಸಿದ್ರೆ ಅವನ್ನ ಅಂತ್ಯ ಮಾಡ್ಬೋದು ಅನ್ಕೊಂಡು ಆ ಗುಹೆ ಹತ್ರ ಬರ್ತಾಳೆ. ಆದ್ರೆ ತಿರ್ಗಾ ಅವಳನ್ನ ಅದ್ರೊಳಗೆ ಹೋಗದೆ ಇರೋ ತರ ಯಾವುದೋ ಒಂದು ಶಕ್ತಿ ತಡೀತಿರುತ್ತೆ. ಸೊ ಕಾವ್ಯನಾತ್ಮ ಆಚೆ ಬಂದು ಕುಮಾರಂಗ್ ಹೇಳ್ತಾಳೆ, ನೋಡು ನಂಗೆ ಗೊತ್ತು ಆ ಹುಡ್ಗಿರೆಲ್ಲ ಇದೇ ಗುಹೆಲೆಲ್ಲೋ ಇದ್ದಾರೆ. ಯಾಕಂದ್ರೆ ನಾನ್ ನೋಡ್ದಂಗ ಅವರೆಲ್ಲ ಇದ್ರೊಳಗೆ ಮಾಯ ಆದ್ರು. ನೀನ್ ಹೋಗು ಅವರೆಲ್ಲ ಎಲ್ಲಿದ್ದಾರೆ ಅಂತ ತಿಳ್ಕೊ, ಅವ್ರನ್ನ ಬಿಡಿಸಿ ಕರ್ಕೊಂಬ ಅಂತ ಅವನ್ನ ಒಳಗ್ ಕಳಿಸ್ತಾಳೆ. ಕುಮಾರ ತುಂಬಾ ಧೈರ್ಯ ಮಾಡಿ ತಿರ್ಗಾ ಅದ್ರೊಳಗ್ ಬರ್ತಾನೆ. ಹಿಂಗೆ ಬಂದಿದ್ದವನು ತಿರ್ಗಾ ಗೋಡೆ ಮುಂದೆ ಬಂದು ನಿಲ್ತಾನೆ. ನಿಧಾನಕ್ಕೆ ಯೋಚನೆ ಮಾಡ್ತಾನೆ, ನಾನ್ ಲಾಸ್ಟ್ ಟೈಮ್ ಕೂಡ ಇಲ್ಲಿಗೆ ಬಂದಿದ್ದೆ, ಆದ್ರೆ ಇದನ್ ಮುಟ್ಟಿ ಕೆಳಗ್ ಬಿದ್ದಿದ್ದೆ. ಈ ಗೋಡೆ ಹಿಂದೆ ಏನೋ ಇದೆ ಅಂತ ನೋಡ್ತಿರ್ಬೇಕಾದ್ರೆ ಅದೇ ಗೋಡೆಯಲ್ಲಿ ಒಂದ್ ಚಿಕ್ಕ ಜಾಗ ಕಾಣಿಸುತ್ತೆ. ಅದ್ರೊಳಗ್ ನೋಡಿದ ಕುಮಾರಂಗೆ ಒಂದ್ ದೃಶ್ಯ ಕಾಣಿಸುತ್ತೆ. ಅದ್ರೊಳಗೆ ಬಂದಿಯಾಗಿರೋ ಹುಡ್ಗಿರು ತುಂಬಾ ಕಷ್ಟ ಪಡ್ತಿರ್ತಾರೆ. ಊಟ ನೀರು ಕೊಡದೆ ತುಂಬಾ ಕ್ರೂರವಾಗಿ ಬಂದಿ ಮಾಡಿರ್ತಾರೆ. ನಗ್ನಗ್ತಾ ಓಡಾಡ್ಕೊಂಡಿದ್ದ ಹುಡ್ಗಿರ್ನ ಪ್ರಾಣಿಗಳ್ಕಿನ್ನ ಹೀನಾಯವಾಗಿ ಬಂದಿ ಮಾಡಿರ್ತಾರೆ. ಇದೆಲ್ಲ ನೋಡಿ ಕುಮಾರಂಗ್ ತುಂಬಾ ನೋವಾಗುತ್ತೆ, ತುಂಬಾ ಕೋಪ ಬರುತ್ತೆ. ಆದ್ರೆ ಆ ಗೋಡೆನ ಹೆಂಗ್ ದಾಟ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಆ ಗೋಡೆ ಭೂತಪ್ಪನ್ ಮಂತ್ರದಿಂದ ಓಪನ್ ಆಗ್ಬೇಕು. ಸೊ ಕುಮಾರ ಅಲ್ಲಿಂದ ಆಚೆ ಬಂದು ಕಾವ್ಯಂಗೆಲ್ಲ ಹೇಳ್ತಾನೆ. ಕಾವ್ಯ ಇತ್ಕೊಂಡು, ಸರಿ ಅವನ್ ಪೂಜೆ ಮಾಡಕ್ ಅವ್ರನ್ನೆಲ್ಲ ಆಚೆ ತರಲೇಬೇಕು, ಅವಾಗ ನೋಡೋಣ ಅನ್ಕೊಂಡು ಆ ರಾತ್ರಿ ಬರೋದನ್ನೇ ಕಾಯ್ತಿರ್ತಾರೆ. ಭೂತಪ್ಪ ಕಾಯ್ತಿದ್ದ ರಾತ್ರಿ ಕೊನೆಗೂ ಬಂದೇ ಬಿಡುತ್ತೆ. ಅವ್ನ್ ಮಾಡ್ಬೇಕಾಗಿರೋ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಅಲ್ಲಿ ಬಂದಿಯಾಗಿದ್ದಿದ್ 101 ಹುಡುಗಿರ್ನು ಬಲಿಪೀಠದ ಮೇಲೆ ತಂದು ನಿಲ್ಸ್ತಾನೆ. ಆದ್ರೆ ಅವ್ನ್ಗೆ ಆ ಜಾಗದಲ್ಲಿ ಯಾವ್ದೋ ಒಂದ್ ಶಕ್ತಿ ಓಡಾಡ್ತಿರೋ ತರ ಅನ್ಸುತ್ತೆ. ಆದ್ರೂ ಅವ್ನ್ಗೆ ಯಾವ ಶಕ್ತಿನೂ ಏನು ಮಾಡಕ್ಕಾಗಲ್ಲ ಅನ್ನೋ ಒಂದು ದುರಂಕಾರ ಇರುತ್ತೆ. ಸೊ ಅದ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಮಂತ್ರ ಹೇಳ್ತಿರ್ತಾನೆ. ಭೂತಪ್ಪ ಇನ್ನೂ ಪೂಜೆ ಒಳಗೆ ಎಂಟರ್ ಆಗಿರಲ್ಲ. ಅವಾಗ್ಲೇ ಅವ್ನ ಹಿಂದೆ ಯಾರೋ ಓಡೋದಂಗ ಅನ್ಸುತ್ತೆ. ಕಣ್ ತೆಗೆದ್ ನೋಡ್ತಾನೆ, ಕಾವ್ಯ ಅವನ್ನ ಸರಿಯಾಗಿ ಹೊಡಿತಾಳೆ. ಆ ಭೂತಪ್ಪ ಹಾರ್ಕೊಂಡೋಗಿ ಮರಕ್ ಡಿಕ್ಕಿ ಹೊಡೆದು ಬಿದ್ದೋಗ್ತಾನೆ. ಆದ್ರೂ ಆ ಕ್ರೂರಿ ಜೋರಾಗಿ ನಗ್ತಾ ಮೇಲೆ ದೊಳ್ತಾನೆ. ಎಷ್ಟು ಸಲ ನಿನ್ನ ಬಂದಿ ಮಾಡಿದ್ರು ವಾಪಸ್ ಬರ್ತಿದ್ಯಾ, ಒಂದ್ ತಿಳ್ಕೊ, ನಿನ್ನಂತ ಅಲೆಮಾರಿ ಆತ್ಮ ನನ್ನೇನು ಮಾಡಕ್ಕಾಗಲ್ಲ. ಸರಿ ಬಾ
ನನ್ನ ಎದುರಾಕೊಳ್ಳೋದು ಎಷ್ಟು ಭಯಾನಕ ಅನ್ನೋದನ್ನ ತೋರಿಸ್ತೀನಿ ಅಂತ ಅವನ ಹತ್ರ ಇದ್ದಿದ್ದೊಂದು ಮಾಯಾವಿ ದಂಡ ಆಚೆ ತೆಗಿತಾನೆ. ಆ ರಾತ್ರಿ ಕಾವ್ಯ ಮತ್ತೆ ಆ ಭೂತಪ್ಪನ ಮಧ್ಯೆ ತುಂಬಾ ದೊಡ್ಡ ಯುದ್ಧನೇ ಆಗುತ್ತೆ. ಆ ಇಡೀ ಕಾಡು ನಾಶ ಆಗ್ತಿರುತ್ತೆ. ಕೊನೆಗೂ ಹೆಂಗೋ ಮಾಡಿ ಕಾವ್ಯ ಗೆದ್ಲು ಅನ್ನೋ ಅಷ್ಟೊತ್ತಿಗೆ ಭೂತಪ್ಪ ವಿಚಿತ್ರ ಮಂತ್ರ ಹೇಳಿ ಒಂದ್ ಗೊಂಬೆ ನಾಚೆ ತೆಗಿತಾನೆ. ಕುಮಾರನ್ ತಲೆ ಮೇಲೆ ಕೈ ಇಟ್ಟು ಏನೋ ಹೇಳ್ತಾನೆ. ಅವನ್ ಮೈ ಮೇಲೆ ಇದ್ದಿದ್ ಕಾವಿನ ಆತ್ಮ ಗೊಂಬೆಲ್ ಸೇರ್ಕೊಂಡ್ಬಿಡುತ್ತೆ. ಅವಳ ಆತ್ಮ ಅದ್ರಿಂದ ಅರ್ಧ ಗಂಟೆಲಿ ಏನಾದ್ರೂ ಆಚೆ ಬಂದಿಲ್ಲ ಅಂದ್ರೆ ಅವಳ ಅದ್ರಲ್ಲೇ ಶಾಶ್ವತವಾಗಿ ಬಂದಿಯಾಗೋಗ್ತಾಳೆ. ಮತ್ತೆ ಇನ್ನೊಂದ್ ಕಡೆ ಕುಮಾರನ್ ಕೈಕಾಲ್ ಬಿದ್ದೋಗುತ್ತೆ. ಇವನಿವಾಗ ಬರೀ ಜೀವ ಇರೋ ಒಂದ್ ಗೊಂಬೆ ತರ ಆಗ್ಬಿಡ್ತಾನೆ. ಮತ್ತೆ ಆ ಬಲಿ ನಡಿಯಕ್ಕೂ ಬರೀ ಅರ್ಧ ಗಂಟೆ ಮಾತ್ರ ಇರುತ್ತೆ. ಆದ್ರೆ ಭೂತಪ್ಪ ಕಾವ್ಯ ಇರೋ ಗೊಂಬೆನು ಮತ್ತೆ ಕುಮಾರನು ಆ ಕೆರೆಯಲ್ಲಿರೋ ಪಾತಾಳಕ್ಕೆ ಎಸಿತಾನೆ. ಇವಾಗ ಅವರಿಬ್ರು ಅದೇ ನೀರಲ್ಲಿ ಮುಳುಗಿ ಸಾಯದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಆ ಕೆರೆ ಪಾತಾಳದಲ್ಲಿ ಬಿದ್ದಿರೋ ಕುಮಾರ ಒಂದ್ಸಲ ಗೊಂಬೆ ಕಡೆ ನೋಡ್ತಾನೆ. ಆದ್ರೆ ಅವ್ನಿಗೇನು ಮಾಡಕ್ ಆಗ್ತಿರಲ್ಲ. ಅವನಿಗೆ ತುಂಬಾ ಅಳು ಬರ್ತಿರುತ್ತೆ. ಅಷ್ಟು ಹುಡುಗಿರಿನ್ನೇನ್ ಅರ್ಧ ಗಂಟೆಯಲ್ಲಿ ಬಲಿ ಆಗ್ತಾರೆ ಅನ್ನೋ ವಿಷಯ ಅವನಿಗೆ ತುಂಬಾ ನೋವು ಕೊಡ್ತಿರುತ್ತೆ. ಏನಾದ್ರೂ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಹಂಗೆ ಹೆಂಗೋ ಒದ್ದಾಡ್ಕೊಂಡ ಗೊಂಬೆ ಹತ್ರ ಬರ್ತಿರ್ತಾನೆ. ಅಷ್ಟೊತ್ಗೆ ಅವ್ನ ಕಣ್ ಮಂಜಾಗುತ್ತೆ, ಉಸಿರು ಕಟ್ಟುತ್ತೆ. ಒಂದ್ಸಲ ಅವ್ನ ಕೈ ಮೇಲೆದ್ದೊಳುತ್ತೆ. ತಿರ್ಗಾ ಕೆಳಗ್ ಬಿದ್ದಿದ್ದ ಅವ್ನ ಕೈ ಸೀದಾ ಕೆರೆಲಿರೋ ಒಂದ್ ಶಿವಲಿಂಗದ ಮೇಲೆ ಬೀಳುತ್ತೆ. ಅವನ್ಗೊಂಥರ ಅಪಾರ ಶಕ್ತಿ ಮೈಯಲ್ಲಿ ಪಾಸ್ ಆದಂಗ ಅನ್ಸುತ್ತೆ. ಅವನ್ ಬಾಡಿ ಮುಂಚಿನ ತರ ನಾರ್ಮಲ್ ಆಗುತ್ತೆ. ಆ ಶಿವಲಿಂಗದ ಮುಂದೆ ಒಂದ್ ಚಿಕ್ಕ ಚಾಕು ಇರುತ್ತೆ. ಆ ಚಾಕು ಯಾವ್ದಂದ್ರೆ ಕಾವ್ಯ ಅರ್ಜುನ್ನ ಮದ್ವೆ ಆಗಿದ್ದಿನ ಕಾವ್ಯ ಅವರಪ್ಪ, ಮಗಳೇ ಆಚೆ ಹೋಗ್ತಿದ್ದೀರಾ, ದುಷ್ಟ ಶಕ್ತಿಗಳಿರ್ತವೆ, ಈ ಚಾಕು ನಿನ್ನ ಹತ್ರ ಇಟ್ಕೋ ಅಂತ ಅವ್ರದ್ದೇನೋ ಒಂದ್ ನಂಬಿಕೆಯಿಂದ ಕೊಟ್ಟಿರ್ತಾರೆ. ಯಾವಾಗ ಅರ್ಜುನ್ ಕಾವ್ಯನ ಮೋಸದಿಂದ ಕೆರೆ ಒಳಗ್ ನೂಕಿ ಸಾಯಿಸಿರ್ತಾನೋ ಕಾವ್ಯನ ಹತ್ರ ಇದ್ದಿದ್ದ ಆ ಚಾಕುನು ಅಲ್ಲೇ ಬಿದ್ದಿರುತ್ತೆ. ಆ ಚಾಕುನ್ ಎತ್ಕೊಂಡಿದ್ ಕುಮಾರಂಗೆ ತುಂಬಾ ಶಕ್ತಿ ಬಂದಂಗ ಅನ್ಸಿ ಆ ಗೊಂಬೆ ಎತ್ಕೊಂಡು ನಿಂತಿರ್ತಾನೆ. ಮುಂದೆ ಒಂದ್ ದೊಡ್ಡ ಮೊಸಳೆ ಇವನ್ ಕಡೆ ತುಂಬಾ ಕೋಪದಲ್ಲಿ ಬರ್ತಿರುತ್ತೆ. ಆದ್ರೆ ಕುಮಾರ ಗೊಂಬೆ ಎತ್ಕೊಂಡು ಆ ಮೊಸಳೆ ಮೇಲೆ ನಿಂತ್ಕೊಂತಾನೆ. ಅದನ್ ಜೋರಾಗಿ ಹೊಡೆಯಕ್ ಶುರು ಮಾಡ್ತಾನೆ. ಆ ಮೊಸಳೆ ಇವನ್ ಏಟ್ ತಿನ್ನಕ್ಕಾಗ್ದೆ ಅವನ್ನ ಕೆರೆಯಿಂದ ಆಚೆ ಎಸೆದ್ಬಿಡುತ್ತೆ. ಕುಮಾರ ಸೀದಾ ಕೆರೆ ದಡಕ್ ಬಂದ್ ಬೀಳ್ತಾನೆ. ಹಿಂದೆ ತಿರುಗ್ ನೋಡಿದ್ದ ಅವನ್ಗೆ ಆ ಕೆರೆ ಮಧ್ಯದಲ್ಲಿ ಒಂದ್ ಬೋಟ್ ಮೇಲೆ ದೊಡ್ಡ ತ್ರಿಶೂಲ ಕಾಣಿಸಿ ಮಾಯ ಆಗ್ಬಿಡುತ್ತೆ. ಕುಮಾರ ಗಾಬರಿಯಿಂದ ಇನ್ನಿರೋದ್ ಬರೀ 20 ನಿಮಿಷ ಮಾತ್ರ. ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅವನ್ಗ ಗೊಂಬೆಯಲ್ಲಿ ಒಂದ್ ದಾರ ಕಾಣಿಸುತ್ತೆ. ಆ ತರ ದಾರನ ಕುಮಾರ ಮುಂಚೆ ತುಂಬಾ ಸಲ ಗುಹೆಲ್ ನೋಡಿರ್ತಾನೆ. ಸೊ ಚಾಕು ತಗೊಂಡು ಅದನ್ನ ಕಿತ್ತಾಕ್ತಾನೆ. ಆದ್ರೆ ಅದರಿಂದ ಏನೂ ಆಗಲ್ಲ. ಕಾವ್ಯನ ಆತ್ಮ ಆಚೆ ಬರಲ್ಲ. ಕುಮಾರಂಗೆ ಅವನ ಮೇಲೆ ಅವನ್ಗೆ ತುಂಬಾ ಕೋಪ ಬರುತ್ತೆ. ಆ ಹುಡ್ಗಿರ್ನ ಉಳ್ಸ್ಕೊಳಕ್ ಆಗ್ತಿಲ್ವಲ್ಲ ಅಂತ ತುಂಬಾ ಸಿಟ್ಟಲ್ಲಿ ಆ ಚಾಕುನ ಜೋರಾಗಿ ಹಿಡ್ಕೊಂಡಿರ್ತಾನೆ. ಅವನ್ ಕೈಯಿಂದ ಸ್ವಲ್ಪ ರಕ್ತ ಬಂದು ಆ ಗೊಂಬೆ ಮೇಲೆ ಬಿದ್ದ್ಬಿಡುತ್ತೆ. ಅವಾಗ ಗೊಂಬೆಲ್ ಬಂದಿಯಾಗಿದ್ದಿದ್ ಕಾವ್ಯನ ಆತ್ಮ ಕೊನೆಗೂ ಆಚೆ ಬರ್ತಾಳೆ. ಯಾಕಂದ್ರೆ ಭೂತಪ್ಪನ್ ಮಂತ್ರ ಶಕ್ತಿ ಇರೋ ಯಾವುದೇ ಗೊಂಬೆಗೂ ರಕ್ತ ತಾಕಿದ್ರೆ ಅದ್ರ ಶಕ್ತಿ ಕಳ್ಕೊಳ್ಳುತ್ತೆ. ಸೊ ತಿರ್ಗಾ ಕಾವ್ಯ ಕುಮಾರನ್ ಮೇಲೆ ಸೇರ್ಕೊಂಡು ಅಲ್ಲಿಂದ ಮೊದ್ಲು ತುಂಬಾ ಕೋಪ ಮಾಡ್ಕೊಂಡು ಆ ಪೂಜೆ ನಡೀತಿರೋ ಜಾಗಕ್ಕೆ ಬರ್ತಾಳೆ. ಆದ್ರೆ ಅವಳಿಗೆ ಒಳಗೆ ಎಂಟರ್ ಆಗಕ್ ಆಗ್ತಿರಲ್ಲ. ಭೂತಪ್ಪ ಅವಳನ್ನ ನೋಡಿ ನಗ್ತಾ, ನಂಗ್ ನೀನ್ ಕೊಡ್ತಿರೋ ಅಷ್ಟು ಕಾಟ ಇನ್ಯಾವುದೇ ಆತ್ಮನೂ ಕೊಟ್ಟಿಲ್ಲ, 10 ನಿಮಿಷ ಇರೋ, ಇವ್ರ ಬಲಿ ಆದ್ಮೇಲೆ ನೆಕ್ಸ್ಟ್ ನೀನೇ ಅಂತ ಹೇಳಿ ಮಂತ್ರ ಹೇಳ್ತಿರ್ತಾನೆ. ಕಾವ್ಯ ತುಂಬಾ ಪ್ರಯತ್ನ ಪಡ್ತಾಳೆ. ಅವಳ ಅದ್ರೊಳಗೆ ಹೋಗೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಅವಳ ಆತ್ಮ ಆಚೆ ಬಂದು ಕುಮಾರಂಗೆ, ಇನ್ನಿಲ್ಲಿಂದ 10 ನಿಮಿಷ ನಿನ್ಗೆ ಬಿಡ್ತೀನಿ, ಅಲ್ಲಿರೋ ಅಷ್ಟು ಅಮಾಯಕ ಹುಡುಗಿರ್ ಪ್ರಾಣನು ನಿನ್ ಕೈಯಲ್ಲೇ ಇದೆ, ಹೆಂಗಾದ್ರೂ ಮಾಡಿ ಅವ್ರನ್ನ ಕಾಪಾಡು ಅಂತ ಹೇಳಿ ಅಲ್ಲೇ ನಿಂತ್ಕೋತಾಳೆ. ಆದ್ರೆ ಕುಮಾರ ಇತ್ಕೊಂಡು ಒಂದ್ ಆತ್ಮನೇ ಈ ಭೂತಪ್ಪನ್ ಏನು ಮಾಡಕ್ ಆಗ್ಲಿಲ್ಲ, ಇನ್ ನಾನೇನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಅವಾಗ ಅವನ್ಗೊಂದ್ ವಿಷಯ ಉಳಿಯುತ್ತೆ. ಭೂತಪ್ಪನ್ ಶಕ್ತಿ ಅವನ್ ಮಂತ್ರದಲ್ಲೇ ಇರೋದು. ಅದೇಳ್ಬೇಕು ಅಂದ್ರೆ ಅವನ್ಗೆ ನಾಲ್ಗೆ ಬೇಕು ಅನ್ಕೊಂಡು ಜೋರಾಗಿ ಓಡೋಗಿ ಆ ಚಾಕುಯಿಂದ ಭೂತಪ್ಪನ್ ನಾಲ್ಗೆನ ಕತ್ತರಿಸಿ ಬಿಸಾಕ್ತಾನೆ. ಅದ್ರಿಂದ ಪೂಜೆ ನಿಂತೋಗುತ್ತೆ. ಮತ್ತೆ ಭೂತಪ್ಪ ಹೇಳಿದ್ದಂಗೆ ಬಿಸ್ನೆಸ್ ಮ್ಯಾನ್ ಅಲ್ಲೇ ಪ್ರಾಣ ಕಳ್ಕೊತಾನೆ. ಅಲ್ಲಿ ಬಂದಿಯಾಗಿದ್ದೆಲ್ಲ ಹುಡುಗಿರು ಬಿಡುಗಡೆ ಆಗ್ತಾರೆ. ಚೈತ್ರ ಇತ್ಕೊಂಡು ಈ ವಿಷಯ ಎಲ್ಲಾ ಕಡೆ ನ್ಯೂಸ್ ಆಗೋ ತರ ಮಾಡ್ತಾಳೆ. ಪೊಲೀಸ್ ಆಫೀಸರ್ಸ್ ಇನ್ನೂ ಆ ಭೂತಪ್ಪನ್ನ ಹುಡುಕ್ತಾನೆ ಇದ್ದಾರೆ. 4 ವರ್ಷ ಕಳೆದ್ರು ಅವ್ನು ಇನ್ನೂ ಸಿಕ್ಕಿಲ್ಲ. ಅವನೆಲ್ಲಿದ್ದಾನ್ ಗೊತ್ತಾ? ಕುಮಾರ ಅವನ್ನ ಎಳ್ಕೊಂಡೋಗಿ ಅದೇ ಕೆರೆ ಹಿಂದೆ ಒಂದ್ ಹಳೆ ಬಾವಿ ಇದೆ, ಅದ್ರ ಕೆಳಗಡೆ ಒಂದ್ ಗುಹೆ ಇದೆ. ಅದ್ರೊಳಗೆ ಆ ಹುಡ್ಗಿರ್ನ ಹೆಂಗ್ ಬಂದಿ ಮಾಡಿದ್ನೋ ಭೂತಪ್ಪನ್ನು ಅದಕ್ಕಿನ್ನ ಭಯಾನಕವಾಗಿ ಕಟ್ಟಾಕೋನೆ. ಹಗ್ಲು ರಾತ್ರಿ ಆ ಭೂತಪ್ಪ ನರ್ಕ ನೋಡೋ ತರ ಮಾಡ್ತಾವನೆ. ಆ ಭೂತಪ್ಪ ಊಟ ನೀರು ಬೇಕಂತ ಭಿಕ್ಷೆ ಬೇಡ್ತಾವನೆ. ಇನ್ನ ಕೆರೆ ಮುಂಚೆ ತರ ನಾರ್ಮಲ್ ಆಗುತ್ತೆ. ಆದ್ರೆ ಕಾವಿನ ಆತ್ಮ ಮತ್ತೆ ಕುಮಾರ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಕೆರೆ ಕಾವಲಾಗಿದ್ದಾರೆ. ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅವರಿಬ್ರು ತಿರ್ಗಾ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಿಮ್ಗೆಲ್ಲ ಸಿಗ್ತೀನಿ ಇನ್ನೊಂದು ಹೊಸ ಸ್ಟೋರಿ ಜೊತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂಡ್ ಪ್ಲೀಸ್ ಇದೇ ತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್.